ಕಾರಲ್ಲಾದ್ರೆ ಹೇಳೋದು ಅವ್ರು ಹೇಗಾದ್ರೂ ಸೈಡ್ ತಕೊಂಡು ಹೋಗ್ಬೋದು. ನಾವು ಸ್ಕೂಟಿಲಿ ಬರೋರು ಇದೀವಲ್ಲ, ಸೈಡ್ ಕೊಡ್ಲಿಕ್ಕೆ ಆಗಲ್ಲ ಸರ್. ಸೈಡ್ ಕೊಟ್ರೆ ಗುಂಡಿ ಬೀಳೋದೆ. ನಾನು ಅನೇಕರನ್ನ ಮಾತಾಡ್ಸಕ್ಕೆ ಬಂದೆ ಸ್ನೇಹಿತರೆ. ಇವ್ರನ್ನ ನಾನು ಮೆಚ್ಚುತ್ತೇನೆ, ಧೈರ್ಯವಾಗಿ ಮಾತಾಡಿದ್ರು. ಅನೇಕರನ್ನ ಮಾತಾಡ್ದಾಗ ಈ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಮೆಂಟ್ ನಲ್ಲಿ ಬಂದು ಹಾಕ್ತಾರೆ, ನಮ್ಮಲ್ಲಿ ಆ ಸಮಸ್ಯೆ ಇದೆ, ನೀವು ಆ ಸಮಸ್ಯೆಯನ್ನು ತೋರಿಸಿ, ಈ ರೀತಿ ಪ್ರಾಬ್ಲಮ್ ಇದೆ, ಇದನ್ನ ತೋರಿಸಿ, ಅದನ್ನ ತೋರಿಸಿ, ಅದು ಇದು ಅಂತೆಲ್ಲ ಬಂದು ಎರ್ರಾಬಿರಿ ಕಮೆಂಟ್ ಹಾಕ್ತಾರೆ. ಬಂದು ಇಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಒಬ್ಬನು ಕೂಡ ಬರೋದಿಲ್ಲ. ಇಲ್ಲಿನ ಒಂದು 10-15 ಜನ ಅಡ್ಡ ಹಾಕಿದ್ರೆ ಒಂದು ಇಬ್ರು ಮಾತ್ರ ಮಾತಾಡಿದ್ರು, ಅವರಿಗೆ ಮಾತ್ರ ಮಾತಾಡುವಂತ ಶಕ್ತಿ ಇರೋದ. ನಮ್ಮಲ್ಲಿ ಸಮಸ್ಯೆಗಳು ಯಾಕೆ ಇದೇ ರೀತಿ ಇದೆ ಅಂತ ಹೇಳಿದ್ರೆ ಜನ ಮಾತಾಡೋದಿಲ್ಲ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋರು 4 ಜನ ಪೋಸ್ಟ್ ಆಗ್ತಾ ಇರ್ತಾರೆ, ಅದಕ್ಕೆ ಒಂದಷ್ಟು ಜನ ಕಮೆಂಟ್ ಆಗ್ತಾ ಇರ್ತಾರೆ, ಒಂದಷ್ಟು ಜನ ಸಮರ್ಥನೆ ಮಾಡ್ತಾ ಇರ್ತಾರೆ. ಇಂಥ ವಿಚಾರದಲ್ಲಿ ಮಾತಾಡಿ, ನೀವು ಅಲ್ಲಿ ಕಮೆಂಟ್ ಅಲ್ಲಿ ಮನಸ್ಸಿಗೆ ಬಂದಾಗೆ ಕಮೆಂಟ್ ಆಗ್ತಿರಲ್ಲ, ಇಲ್ಲಿ ಇಂಥ ವಿಚಾರದಲ್ಲಿ ಮಾತಾಡಿದಾಗ ಏನೋ ಒಂದು ಇಂಪ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಮಸ್ಕಾರ, ಹೇಗಿದ್ದೀರಿ? ಮಳೆ ಜೋರಿದೆ, ಗಾಳಿ ಜೋರಿದೆ, ಚಳಿ ಜೋರಿದೆ. ಈ ಮಧ್ಯದಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ಎಲ್ಲಿಗೆ ಬಂದಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಒಂದು ಚಂದದ ವ್ಯೂ ಅನ್ನ ತೋರಿಸ್ತೀನಿ. ನಮ್ಮ ಕೊಡಗಿನ ರಸ್ತೆಗಳ ಸೌಂದರ್ಯವನ್ನು ಎಷ್ಟು ವಿವರಿಸಿದ್ರು ಕೂಡ ಕಮ್ಮಿನೇ. ಅದ್ರಲ್ಲಿ ಒಂದು ರಸ್ತೆ ಬಹಳ ಚೆನ್ನಾಗಿದೆ, ನಿಮಗೆ ತೋರಿಸ್ತೀನಿ, ನೋಡ್ಕೊಂಬಿಡಿ. ನಾನು ವಿವರಣೆ ಕೊಡೋದಕ್ಕಿಂತ ನೀವು ನೋಡದೆ ಒಳ್ಳೇದು ಅನ್ಸುತ್ತೆ, ನೋಡ್ಕೊಳ್ಳಿ. ಐದು ವಿಫಲಯ. ಇದು ಮಡಿಕೇರಿಯ ಸಂಪಿಗೆಗಟ್ಟೆಯಿಂದ ಮಾರ್ಕೆಟ್ ಮಾರ್ಗವಾಗಿ ನಮ್ಮ ಎ.ವಿ. ಶಾಲೆ ಮಾರ್ಗವಾಗಿ ಅಬ್ಬಿ ಫಾಲ್ಸ್ಗೆ ಹೋಗುವಂತ ರಸ್ತೆಯ ಚಿತ್ರಣ ಹೇಗಿದೆ ಅಂತ ನೋಡಿ. ನಾನು ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ನನಗೆ ಪದಗಳು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಹೇಳೋದಕ್ಕೆ. ಈ ಹಿಂದೆ ಕೂಡ ಅನೇಕರು ನಮ್ಮನ್ನ ಹೇಳಿದ್ರಿ, ಈ ರಸ್ತೆಯನ್ನು ತೋರಿಸಿ ಅಂತ. ಕೆಲವರು ಮೆಸೇಜ್ ಹಾಕಿದ್ರಿ, ಕೆಲವರು ನೇರವಾಗಿ ಸಿಕ್ಕಿದಾಗ ಈ ವಿಚಾರವನ್ನ ಹೇಳಿದ್ರಿ. ನಮ್ಮ ಅಬ್ಬಿ ಫಾಲ್ಸ್ಗೆ ಹೋಗುವಂತ ರಸ್ತೆ, ಎಸ್ಪೆಷಲಿ ಈ ಕಡೆ ಸಂಪಿಗೆಗಟ್ಟೆಯಿಂದ ಅಬ್ಬಿ ಫಾಲ್ಸ್ಗೆ ಹೋಗುವ ರಸ್ತೆಯ ವಿವರವನ್ನ ತೋರಿಸಿ, ಅದನ್ನ ಚಿತ್ರಣವನ್ನ ನಿಮ್ಮಲ್ಲಿ ತೋರಿಸಿ ಅಂತ. ಬಟ್ ನಾವು ತೋರಿಸಿದ್ದೇವೆ, ನೀವು ಗಮನಿಸಿಲ್ಲ ಅನ್ಕೊಳ್ತೇನೆ. ಆದ್ರೆ ಈಗ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡ್ಕೊಳ್ಳಿ ಯಾವ ರೀತಿ ನೈಸ್ ಆಗಿದೆ, ನುಣುಪಾಗಿದೆ, ವಾಹನಗಳು ಎಷ್ಟು ಸರಾಗವಾಗಿ ಸಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಇದು ಮಡಿಕೇರಿ ನಗರದ ಒಳಗೆ ಇರುವಂತಹ ರಸ್ತೆ. ಇನ್ನು ಬೇರೆ ಬೇರೆ ಕಡೆ ರಸ್ತೆಗಳು ಚೆನ್ನಾಗಿದ್ದಾವೆ, ಅದನ್ನ ಹೇಳೋದು ಬೇಡ. ನಾವು ಅನೇಕ ವಿಡಿಯೋಗಳನ್ನ ತೋರಿಸಿದ್ದೇವೆ, ನೀವು ಕೂಡ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಳ್ಳೊಳ್ಳೆ ರಸ್ತೆಗಳ ಫೋಟೋಗಳನ್ನ, ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಿ. ನೋಡೋ ಯಾರಾದ್ರೂ ಮಾತಾಡ್ತಾರ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಣ್ಣ, ಒಂದು ರಸ್ತೆ ಚಂದದ ಬಗ್ಗೆ ಒಂದು ಎರಡು ಮಾತಾಡಿ. ಇವ್ರು ನಾಚಿಕ್ ಮಾತಾಡ್ಬೇಕಣ್ಣ, ನೀವು ಮಾತಾಡದಿರೋದ್ರಿಂದ ಹಿಂಗೆ ಆಗ್ತಿರೋದು. ಈ ರಸ್ತೆಯ ಸಮಸ್ಯೆಗಳನ್ನ ಹೆಚ್ಚಾಗಿ ಅನುಭವಿಸ್ತಿರೋರು ವಾಹನ ಚಾಲಕರು. ಅವ್ರನ್ನ ಕೆಲವ್ರನ್ನ ಮಾತಾಡ್ಸಕ್ಕೆ ಪ್ರಯತ್ನ ಪಟ್ಟು ಅವ್ರು ಮಾತಾಡ್ತಾ ಇಲ್ಲ, ನಮ್ಮ ಮೇಲೆ ಏನಾದ್ರು ಮಾಡಿಬಿಡ್ತಾರೆ ಅನ್ನೋಂಥ ಭಯ ಕೂಡ ಅವರಿಗೆ ಇದೆ. ನೋಡೋ ಯಾರಾದ್ರೂ ಮಾತಾಡಿದ್ರೆ ಅದನ್ನ ತೋರಿಸ್ತೇವೆ. ಇಲ್ಲಿಂದ ಹೋಗೋ ಮುಂದೆ ಕೂಡ ಇದೇ ರೀತಿ ಇದೆ ಚಿತ್ರಣ. ಈಗ ಸದ್ಯಕ್ಕೆ ಇಟ್ಟಿಗೆಗಳನ್ನೆಲ್ಲ ಹಾಕಿ ಒಂದಷ್ಟು ಮಣ್ಣು ಮುಚ್ಚಿದ್ರೆ ಚಂದ ಒಳ್ಳೆ ಈ ಕೆಂಪು ಸಮುದ್ರಕ್ಕೆ ಬಂದಾಗೆ ಆಗ್ತಾ ಇದೆ. ವಾಹನಗಳು ನಿಮಿಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 20-30ಕ್ಕಿಂತ ಜಾಸ್ತಿ ವಾಹನಗಳು ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ಸಮಸ್ಯೆಗಳನ್ನ ನಾನು ಹೇಳಬೇಕಾಗಿಲ್ಲ, ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಅನೇಕರು ಮಾತಾಡಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಹೋಗೋ ಮುಂದೆ ಕೂಡ ಇದೇ ರೀತಿ ಇದೆ ಚಿತ್ರಣ. ಈಗ ಸದ್ಯಕ್ಕೆ ಇಟ್ಟಿಗೆಗಳನ್ನೆಲ್ಲ ಹಾಕಿ ಒಂದಷ್ಟು ಮಣ್ಣು ಮುಚ್ಚಿದ್ರೆ ಚಂದ ಒಳ್ಳೆ ಈ ಕೆಂಪು ಸಮುದ್ರಕ್ಕೆ ಬಂದಾಗೆ ಆಗ್ತಾ ಇದೆ. ಮೆಣಸುಡಿಯನ್ನ ಮಿಕ್ಸ್ ಮಾಡಿ ನೀರು ಚೆಲ್ಲಿದ ರೀತಿಯಲ್ಲಿದೆ. ಇದು ಇತ್ತೀಚೆಗೆ ಗುಂಡಿ ಮುಚ್ಚೋದಕ್ಕಾಗಿ ಇವರು ಒಂದಷ್ಟು ಜಲ್ಲಿಕಲ್ಲು, ಹಳೆಯ ಇಟ್ಟಿಗೆಗಳನ್ನೆಲ್ಲ ತಂದು ಹಾಕಿದ್ದಾರೆ. ಅದು ಈ ರೀತಿ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಇದು ಹೋಗಿ ಮತ್ತೆ ಹಳೆಯ ಸ್ಥಿತಿಗೆ ಮರಳುತ್ತೆ. ಇದು ಯಾವಾಗ ಸರಿಯಾಗುತ್ತೋ ಆಡಳಿತ ವ್ಯವಸ್ಥೆಯಲ್ಲಿರೋರಿಗೆ ಗೊತ್ತು. ನೋಡು, ವಾಹನಗಳು ಸುಮಾರು ಓಡಾಡ್ತವೆ, ಯಾರು ಮಾತಾಡ್ತಾರೆ ಅನ್ನೋದು ಪ್ರಶ್ನೆ. ಸಿಕ್ಕದವ್ರನ್ನ ಅಡ್ಡಾಗ್ತಾ ಇದ್ದೀನಿ, ಯಾರು ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಎಲ್ಲ ಹೋಗೋರೇ ಇದಾರಪ್ಪ, ಯಾರು ಒಬ್ರು ಕೂಡ ಓಪನ್ ಆಗಿ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಏನ್ ಮಾಡೋದು? ನೋಡು ಗಾಡಿಗಳು ಬರ್ತಾ ಇದೆ, ಆ ಕಡೆ ಹೋಗ್ಲಿಕ್ಕೂ ಭಯ ಆಗ್ತದೆ. ಸರ್, ರಸ್ತೆ ಬಗ್ಗೆ ಮಾತಾಡಿ. ಈ ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಹೇಳ್ಬಿಡಿ. ಚೆನ್ನಾಗಿದೆಯಾ ರಸ್ತೆ? ಫುಲ್ ನೋಡಿ ಹಿಂಗೇನೆ ಉಂಟು. ನೀವು ಡೈಲಿ ಇದರಲ್ಲೇ ಓಡಾಡ್ತೀರಾ? ಡೈಲಿ ಇದ್ರಲ್ಲೇ. ಎಷ್ಟು ಟೈಮ್ ಆಯ್ತು? 1 ವರ್ಷ 2 ವರ್ಷ ಆಯ್ತು. ಏನು ಪ್ರಯೋಜನ ಇಲ್ಲ, ಯಾರು ಕೇಳ್ತಾ ಇಲ್ಲ, ಯಾರು ಕೇಳ್ತಾನೆ ಇಲ್ಲ. ಬಿದ್ದವ್ರು ಬಿದ್ರು. ಎಷ್ಟೋ ಜನ ಇದೇ ಇದ್ರಲ್ಲಿ ಸ್ಕೂಲ್ ಟ್ರಿಪ್. ನಾನು ಕೇಳ್ಪಟ್ಟಿಲ್ಲ, ಸುಮಾರು ಇನ್ಸಿಡೆಂಟ್ ಆಗಿದೆ ಅಂತ. ಹೌದು, ಸುಮಾರು ಆಗಿದೆ. ನೈಟ್ ಅಲ್ಲಿ ಆದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಇದು ಬರೋದು ಮತ್ತೆ ಲೇಯರ್ ಬರೋದು ಇದ್ರಲ್ಲಿ ನೈಟ್ ಟೈಮಲ್ಲಿ. ಡೇ ಟೈಮಲ್ಲಿ ಎನಿ ಟೈಮ್. ಈಗ ನೋಡಿ ಫ್ರೈಡೆ ಎಷ್ಟು ವೆಹಿಕಲ್ ಹೋಯ್ತದೆ ಇದ್ರಲ್ಲಿ. ಮಾರ್ಕೆಟ್ ಕಡೆ ಸಂಪರ್ಕ ಕಲ್ಪಿಸೋ ಮೇನ್ ರಸ್ತೆ ಇದು. ರಸ್ತೆ ಹೌದು. ಈಗ ಮೊನ್ನೆ ರೀಸೆಂಟ್ ಆಗಿ ಇದು ಹಾಕಿದ್ದಾರೆ, ಅದು ನೋಡಿ ಕಾಣ್ತಾ ಉಂಟಾ? ಕಳೆದ ಸಲ ಎಮ್ಸೆಂಟ್ ಹಾಕಿದ್ದಾರೆ. ಎಮ್ಸೆಂಟ್ ನಿಲ್ತದೆ, ದಸರಾ ಟೈಮ್ ಬರ್ತದೆ. ದಸರಾ ಟೈಮಲ್ಲಿ ಏನ್ ಮಾಡ್ತಾರೆ, ಒಂದಿಷ್ಟು ತಂದು 1 ಲೋಡು 1/2 ಲೋಡು ಎಮ್ಸೆಂಟ್ ತಂದು ಹಾಕ್ತಾರೆ. ಎಮ್ಸೆಂಟ್ ತಂದು ಹಾಕಿದ್ರೆ ಇದು ಕತೆ ಮುಗೀತು. ಅಲ್ಲ, ಇಷ್ಟು ಖರ್ಚು ಮಾಡುವ ಇದಕ್ಕೆ ಒಂದು ನೀಟಾಗಿ ವ್ಯವಸ್ಥೆ ಮಾಡಿ ಬಿಡುವುದಲ್ಲ? ಎಷ್ಟೋ ವರ್ಷದಿಂದ ಇದರಲ್ಲಿ ಮೋರಿ ಇತ್ತು. ಈಗ ಇಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ. ಈಗ ನೀರೆಲ್ಲಿ ಹೋಯ್ತದೆ? ಅದು ಬ್ಲಾಕ್. ಇದಕ್ಕೆ ಅಟ್ಲೀಸ್ಟ್ ಒಂದು 100 ಮೀಟರ್ ಕಾಂಕ್ರೀಟ್ ರೋಡ್ ಮಾಡಿದ್ರು, ಅಷ್ಟಾದ್ರೂ ಆಯ್ತದೆ. ಈಗ ತಾರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ತಾರ್ ಸಿಗೋದಿಲ್ವಾ? ತಾರು ಈಗ ಹೈವೇ ಮಾಡ್ತಿಲ್ವಾ? ಅಲ್ಲಿ ತಾರ್ ಸಿಗ್ತದೆ, ಇಲ್ಲಿ ತಾರ್ ಸಿಗ್ತಿಲ್ಲ.
ಇದಕ್ಕೆ ಟಾರ್ ಸಿಕ್ಕದಿದ್ರೆ ಹೋಗ್ಲಿ, ಕಾಂಕ್ರೀಟ್ ರೋಡ್ ಆದ್ರೆ ಮಾಡ್ಬೋದು. ನಮ್ಮ ಪರಿಹಾರ ಇದ್ದೇ ಇರುತ್ತೆ, ವ್ಯವಸ್ಥೆ ಅವ್ರು ಮನ್ಸು ಮಾಡ್ಬೇಕಷ್ಟೇ. ಮಾಡ್ಬೇಕಷ್ಟೇ. ಫಸ್ಟ್ ಆಫ್ ಆಲ್ ಮನ್ಸು ಮಾಡೋದಿಲ್ಲ ನಗರಸಭೆ, ಹಂಗೇನೆ. ನಗರಸಭೆಯಲ್ಲಿ ಆಗ್ತಿರುವಂತ ಕೆಲಸಗಳು ಹೇಗಿದೆ ಅಂತ ಹೇಳ್ಬೇಕಾಗಿಲ್ಲ, ನಾನು ವಿವರಿಸಿ. ಥ್ಯಾಂಕ್ ಯು. ನೋಡುವ ಯಾರು ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಇದು ಇಲ್ಲೊಬ್ರು ಬೈಕ್ಸ್ ಅವರು ನಮಗೆ ಸಿಕ್ಕಿದ್ರು, ಹಿಮಾಲಯನಲ್ಲಿ ಹೋಗ್ತಾ ಇದ್ರು, ಮಾತಾಡಿದ್ದಾರೆ. ಕರೆಕ್ಟ್ ಪಾಯಿಂಟ್. ಅವರು ಹಿಂದೆಂದಲೂ ಕೂಡ ಈ ಸಮಸ್ಯೆ ಇದೆ, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಬೇರೆ ಬೇರೆ ರೀತಿಯಾಗಿ ಮಣ್ಣು ತಂದಾಗ್ತಾ ಇದ್ರೆ, ಕಲ್ಲು ತಂದಾಗ್ತಾ ಇದ್ರೆ, ಆದ್ರೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ. ಆಟೋದವರೊಂದು ಮಾತಾಡ್ತಾ ಇಲ್ಲ. ನೋಡು ಸೇರೋದಕ್ಕೆ ಬರ ಮಾತಾಡ್ತೀರಣ್ಣ, ಮಾತಾಡ್ರೆ ಹೆಂಗೆ ರಸ್ತೆ ಹೆಂಗಿದೆ? ಎಂತ ಇವ್ರೆ ಇದು, ನೀವು ಡೈಲಿ ಇದ್ರಲ್ಲಿ ಓಡಾಡೋದ? ಇಲ್ಲಿಂದಾನೇ ಬರೋದು, ನಾನು ಮಾದಾಪುರದಿಂದ ಬರೋದು. ಆಕ್ಚುಲಿ ಚೆನ್ನಾಗಿ ರಸ್ತೆಯಲ್ಲಿ ಓಡಾಡಿ ಖುಷಿ ಪಡ್ಬೇಕಲ್ಲ ನೀವು. ಹೆಂಗೆ ಖುಷಿ ಪಡೋದು? ಎಲ್ಲಿ ಸರ್ ರಸ್ತೆ ಕತೆ ಏನಿದು? ನಮ್ಗೆ ಬೇಕಾಗಿರೋದು ಏನ್ ಹೇಳಿ, ಫಸ್ಟ್ ರಸ್ತೆ ಸರಿ ಇರ್ಬೇಕಲ್ವಾ. ಈಗ ನಾವು ಟೂ ವೀಲರ್ ಅಲ್ಲಿ ಬರುವಾಗ ಬ್ರೇಕ್ ಅಷ್ಟೇ, ಕತೆ ಮುಗೀತು. ಮನೆಯಿಂದ ಬರುವಾಗ ನಾವು ಸ್ವಲ್ಪ ಜಾಸ್ತಿ ವೆಯ್ಟ್ ಮಾಡಿ ಬರ್ತೀವೋ ಇಲ್ವೋ ಅಂತ ಹೇಳಿ ಬರ್ಬೇಕು, ಮಕ್ಕಳಿಗೆ ಹಸ್ಬೆಂಡ್ಗೆ ಎಲ್ಲ. ಆಗೋದೇ ಇಲ್ಲ ಸರ್, ಯಾವಾಗ್ಲೂ ಇದೆ. ಹಿಂದೆಂದಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಕನಿಷ್ಠ ಈ ಮಳೆಗಾಲಕ್ಕಾದ್ರೂ ವ್ಯವಸ್ಥೆ ಮಾಡ್ಬೇಕಾಗಿತ್ತು, ಆದ್ರೆ ಮಣ್ಣು ತಂದು ಹಾಕಿಟ್ಟು ಮಳೆ ಟೈಮಲ್ಲಿ ವ್ಯವಸ್ಥೆ ಮಾಡ್ತಾರೆ ಅವರು, ಅದನ್ನ ಇದ್ ಮಾಡಕ್ಕೆ ಮುಚ್ಲಿಕ್ಕೆ ಮಳೆ ಟೈಮಲ್ಲಿ ಇದ್ ಮಾಡ್ತಾರೆ. ಆಮೇಲೆ ಪುನಃ ಇದೆ. ಈಗ ಅವ್ರು ಹೊಸ ರೋಡ್ ಮಾಡಿದ್ರು ಕೂಡ ಕಳಪೆನೆ ಮಾಡೋದು, ಕಳಪೆ ಮಾಡಿ ಮತ್ತೆ ನೆಕ್ಸ್ಟ್ ಇಯರ್ ಆಗೋತ್ತಿಗೆ ಇದೇ ರಾಮಾಯಣನೇ. ಇದೊಂದು ರೋಡ್ ಅಲ್ಲ, ಎಷ್ಟು ರೋಡ್ ಮಡಿಕೇರಿಯಲ್ಲಿ ಈಗೇನೆ ಇದೆ. ಕಂಪ್ಲೀಟ್ 90% ಬಸ್ ಸ್ಟ್ಯಾಂಡ್ ಇದ್ ರೋಡ್ ನೋಡಿ, ಆತರ ಆದ್ಮೇಲಿಂದಂತೂ ಸುತ್ಕೊಂಡು ಬಂದು ಮನುಷ್ಯನ್ ಕತೆ ಮುಗೀತು. ಇವಾಗ ಇದು ಈ ತರ ಫಿಲ್ ಮಾಡ್ತಾ ಇದ್ದಾರೆ. ಇಲ್ವಾ ಈ ರೋಡ್ ಫುಲ್ ಇಲ್ಲಿಂದ ಟೆಂಪಲ್ ವರೆಗೆ ಇದೇ ತರನೇ ಇರೋದಲ್ಲ, ಅಲ್ಲಿ ಚೌಡೇಶ್ವರ ಟೆಂಪಲ್ ವರೆಗೇನು ಇದೇ ತರನೇ ಇರೋದು. ಜನ ಮಾತಾಡೋದಿಲ್ಲ ಒಂದು ಇದ್ರ ಬಗ್ಗೆ. ನಿಮ್ಮಂತವ್ರು ಒಂದ್ 2 ಜನ ಮಾತಾಡ್ತಾರೆ. ಯಾರು ಮಾತಾಡಿ ಏನ್ ಸರ್, ಏನೇ ಇದ್ರು ನಾವೇ ತಾನೇ ಮಾಡ್ಸೋದು, ಮಾತಾಡೋರು ಬಂದು ಮಾಡ್ತಾರ ಅಂತ ಹೇಳ್ತಾರೆ ಅಲ್ವಾ. ನಾವು ಹೇಳ್ಬೋದು, ಬಟ್ ಆದ್ರೂ ಸಹ ಕಂಪ್ಲೇಂಟ್ ಏನೇ ಮಾಡಿದ್ರು ಸಹ ಅವ್ರಿಗೇನು, ಅವ್ರು ಹೋಗ್ತಾ ಬರ್ತಾ ಅವ್ರು ಹೇಳ್ತಾರೆ, ಅವ್ರು ಅಲ್ಲ ಮಾಡೋದು, ನಾವೇ ತಾನೇ ಮಾಡೋದು ಅಂತ ಹೇಳ್ತಾರೆ ಅಲ್ವಾ. ನೋಡು ಯಾವಾಗ ಆಗುತ್ತೆ ಅಂತ. ಆದಷ್ಟು ಬೇಗ ಆಗ್ಲಿ. ಇನ್ನೆಲ್ಲಿ ಮಳೆಗಾಲ ಅಂತ ಹೇಳ್ತಾರೆ, ಈಗ ಮಳೆಗಾಲ ಏನ್ ಗೊತ್ತಾ ಸರ್, ಕಾರಲ್ಲಾದ್ರೂ ಹೇಳೋದು, ಅವ್ರು ಹೇಗಾದ್ರೂ ಸೈಡ್ ತಕೊಂಡು ಹೋಗ್ಬೋದು. ನಾವು ಸ್ಕೂಟಿಲಿ ಬರೋರು ಇದೀವಲ್ಲ, ಸೈಡ್ ಕೊಡ್ಲಿಕ್ಕೆ ಆಗಲ್ಲ ಸರ್. ಸೈಡ್ ಕೊಟ್ರೆ ಗುಂಡಿ ಬೀಳೋದೆ, ಏನು ಮಾಡಕ್ಕಾಗಲ್ಲ. ಎಲ್ಲರಿಗೂ ನಾನ್ ಬೇಗ ಹೋಗ್ಬೇಕು ಅಂತ ಹೇಳೋ ಅರ್ಜೆಂಟೆ. ಅದು ಇವಾಗ ನೋಡಿ 2 ದಿನದಂತೂ ಬರ್ತಾ ಇರೋ ಮಳೆ, ನಮಗೆ ಬರೋದು ಇರೋಕ್ಕಾಗಲ್ಲ. ಗಾಳಿನೂ ಕೆಲ್ಸಕ್ಕೆ ಬಂದೇ ಬರ್ಬೇಕು, ಏನು ಮಾಡಕ್ಕಾಗಲ್ಲ. ನೋಡುವ ಏನಾಗುತ್ತೆ ಅಂತ. ಯಾವ ಕಡೆ ಹೊಡ್ರಿ? ನಾನ್ ಮಾದಾಪುರ ಆಕ್ಚುಲಿ, ಅಪ್ ಅಂಡ್ ಡೌನ್ ಡೈಲಿ ನಮ್ಮನ್ನ ಫಾಲೋ ಮಾಡಿದಿರಾ? ಮಾಡಿದೀವಿ. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ನಾನು ಅನೇಕರನ್ನ ಮಾತಾಡ್ಸಕ್ಕೆ ಬಂದೆ ಸ್ನೇಹಿತರೆ, ಇವ್ರನ್ನ ನಾನು ಮೆಚ್ಚಿದ್ದೇನೆ. ಧೈರ್ಯವಾಗಿ ಮಾತಾಡಿದ್ರು. ಅನೇಕರನ್ನ ಮಾತಾಡಿದಾಗ ಈ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಮೆಂಟ್ ನಲ್ಲಿ ಬಂದು ಹಾಕ್ತಾರೆ, ನಮ್ಮಲ್ಲಿ ಆ ಸಮಸ್ಯೆ ಇದೆ, ನೀವು ಆ ಸಮಸ್ಯೆಯನ್ನು ತೋರಿಸಿ, ಈ ರೀತಿ ಪ್ರಾಬ್ಲಮ್ ಇದೆ, ಇದನ್ನ ತೋರಿಸಿ, ಅದನ್ನ ತೋರಿಸಿ, ಅದು ಇದು ಅಂತೆಲ್ಲ ಬಂದು ಮೀರಿ ಕಮೆಂಟ್ ಹಾಕ್ತಾರೆ. ಬಂದು ಇಲ್ಲಿ ಮಾತಾಡಿದ ಹೇಳಿದ್ರೆ ಒಬ್ಬನು ಕೂಡ ಬರೋದಿಲ್ಲ. ಇಲ್ಲಿನ ಒಂದು 10-15 ಜನ ಅಡ್ಡ ಹಾಕಿದ್ರೆ ಒಂದು 2 ಮಾತ್ರ ಮಾತಾಡಿದ್ರು, ಅವರಿಗೆ ಮಾತ್ರ ಮಾತಾಡುವಂತ ಶಕ್ತಿ ಇರೋದ. ನಮ್ಮಲ್ಲಿ ಸಮಸ್ಯೆಗಳು ಯಾಕೆ ಇದೇ ರೀತಿ ಇದೆ ಅಂತ ಹೇಳಿದ್ರೆ ಜನ ಮಾತಾಡೋದಿಲ್ಲ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋರು 4 ಜನ ಪೋಸ್ಟ್ ಆಗ್ತಾ ಇರ್ತಾರೆ, ಅದಕ್ಕೆ ಒಂದಷ್ಟು ಜನ ಕಮೆಂಟ್ ಆಗ್ತಾ ಇರ್ತಾರೆ, ಒಂದಷ್ಟು ಜನ ಸಮರ್ಥನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇರುತ್ತೆ ಅವರ ಹೋರಾಟ. ಆದ್ರೆ ಇಲ್ಲಿ ಬಂದು ಸಮಸ್ಯೆ ಇದ್ದಾಗ ಮಾತಾಡಿ, ಮಾಧ್ಯಮಗಳಿದ್ರು ಮಾತಾಡಿ, ಅಥವಾ ಸಾರ್ವಜನಿಕವಾಗಿ ಮಾತಾಡಿ ಅಂತ ಹೇಳಿದಾಗ ಒಬ್ಬನೇ ಒಬ್ಬ ಬಂದು ಮುಂದೆ ಬರೋದಿಲ್ಲ. 15 ಜನದಲ್ಲಿ 2 ಮಾತಾಡಿದ್ರೆ ಅಂತ ಹೇಳಿದ್ರೆ ಅನೇಕರಿಗೆ ಭಯ, ಅನೇಕರಿಗೆ ಹಿಂಜರಿಕೆ, ಏನ್ ಮಾಡ್ಬಿಡ್ತಾರ ಅನ್ನೋಂಥ ಭಯ ಇದೆ. ಗೊತ್ತಿಲ್ಲ ಇಂಥದ್ದಾದ್ರೆ. ಇಂಥ ವಿಚಾರದಲ್ಲಿ ಮಾತಾಡಿ, ನೀವು ಅಲ್ಲಿ ಕಮೆಂಟ್ ಅಲ್ಲಿ ಮನಸ್ಸಿಗೆ ಬಂದಾಗೆ ಕಮೆಂಟ್ ಆಗ್ತಿರಲ್ಲ, ಇಲ್ಲಿ ಇಂಥ ವಿಚಾರದಲ್ಲಿ ಮಾತಾಡಿದಾಗ ಏನೋ ಒಂದು ಇಂಪ್ಯಾಕ್ಟ್ ಆಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಣ್ಣ, ಒಂದು ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ಬಿಡಿ, ಹೆಂಗಿದೆ ಅಂತ. ರೋಡೇ ಇಲ್ಲ ಅಂದ್ರೆ ಇದು ಆಕ್ಚುಲಿ ಇದು ವರ್ಷ ಆಗೋದಿದೆ ನೀರು, ಯಾಕೆಂದ್ರೆ ಬಟ್ ಇದು ಮಾಡುವಾಗ ಕರೆಕ್ಟಾಗಿ ನೀರು ಹೋಗೋ ವ್ಯವಸ್ಥೆ ಮಾಡ್ಕೊಂಡ್ರೆ, ಯಾಕೆಂದ್ರೆ ಇಲ್ಲಿ ಚಲನೂ ಇದೆ, ಅಲ್ಲಿ ಒಂದ್ ಕಡೆ ಅಲ್ಲಿ ಇದೆ, ಮತ್ತೆ ಮೇಲಿಂದ ಬರೋ ನೀರು ಸಮೇತ ಇದೆ. ಬಟ್ ಅದು ಕರೆಕ್ಟಾಗಿ ನೀರು ಫ್ಲೋ ಕರೆಕ್ಟಾಗಿ ಹೋಗಕ್ಕಿದ್ರೆ ನಾಟ್ ಎ ಇಶ್ಯೂ. ಯಾಕೆಂದ್ರೆ ಮಾಡೋ ರೀತಿ ಮಾಡಿದ್ರೆ ಆಗುತ್ತೆ. ಮತ್ತೆ ನಾರ್ಮಲ್ ಟಾರಲ್ಲಿ ಹಾಕ್ಬಿಟ್ರೆ ಏನು ಅಷ್ಟೇ. ಮುಂದಿನ ವರ್ಷಕ್ಕೆ ಇನ್ನು 3 ಮಂತ್ಸ್ಗೆ ಪುನಃ, ಯಾಕೆಂದ್ರೆ ಇದು ಹ್ಯಾಪಿ ಫಾಲ್ಸ್ ಟೂರಿಸ್ಟ್ ಪ್ಲೇಸ್ ಅಲ್ವಾ, ವೆಹಿಕಲ್ಸ್ ಓಡಾಡ್ತಾ ಇರ್ತಾರೆ. ಅವರು ಏನ್ ತಿಳ್ಕೊಳ್ತಾರ ಗೊತ್ತಿಲ್ಲ, ಅದು ಯೋಚನೆ ಮಾಡ್ಬೇಕಲ್ಲ. ನಮ್ಮ ವ್ಯವಸ್ಥೆ ಬಗ್ಗೆ ಅವ್ರು ಹೇಗಿರೋದು ಅಂತ ಅವ್ರ ಊರಲ್ಲಿ ಹೋಗಿ ಮಾತಾಡ್ಕೊಳ್ತಾರೆ. ಅಂದ್ರೆ ಅವ್ರಿಗೆ ಟ್ರಾವೆಲಿಂಗ್ ಅವ್ರಿಗೆ ಚೆನ್ನಾಗಿರ್ತದೆ, ಬಟ್ ಆಫ್ ರೋಡ್ ತರ ಆಗ್ಬಿಡ್ತದೆ ಅವ್ರಿಗೆ. ಹಾಗಾಗಿ ಅಷ್ಟೇ ಇದು. ಯಾಕೆಂದ್ರೆ ನೀರ್ ವ್ಯವಸ್ಥೆ ಕರೆಕ್ಟಾಗಿ ಹೋದ್ರೆ ಮತ್ತೇನ್ ಪ್ರಾಬ್ಲಮ್ ಇಲ್ಲ. ಮಾಡೋದು ಕರೆಕ್ಟಾಗಿ ಸ್ಲೋಪ್ ಕರೆಕ್ಟಾಗಿ ಕೊಟ್ರೆ ನೀಟಾಗಿ ಹೋಗುತ್ತೆ. ಹೆಂಗೆ ಸ್ಲೋ, ಯಾಕೆಂದ್ರೆ ಕರ್ವ್ ರೋಡ್ ಅಲ್ವಾ, ಆ ತರ ಮಾಡ್ಬೇಕಷ್ಟೇ. ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ಮಾಡೋ ರೀತಿಯಲ್ಲಿ ಮಾಡಿದ್ರೆ, ಏನ್ ಮಾಡ್ಬೇಕಂತ ಮಾಡಿದ್ರೆ, ಅಂದ್ರೆ ಮಾಡೋ ರೀತಿಲಿ ಮಾಡಿದ್ರೆ, ಯಾಕೆಂದ್ರೆ ಇದು 6 ಮಂತ್ಸ್ ಬಿಫೋರ್ ರೆಡಿ ಮಾಡಿದ್ದು, ಪುನಃ ಅದೇ ತರ ಆಗಿದ್ದು. ಹಾಗಾಗಿ ಬೇರೆ ಏನಿಲ್ಲ. ಮಾಡೋದ್ರಲ್ಲಿ ಗುಣಮಟ್ಟ ಚೆನ್ನಾಗಿದ್ರೆ
ಸಹಜವಾಗಿ ಇರುತ್ತೆ. ಜೊತೆಗೆ ಅಕ್ಕಪಕ್ಕದ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ನೋಡ್ಕೋಬೇಕು. ಕರೆಕ್ಟಾಗಿ ಬಂದು ನೀರು ಫ್ಲೋ ಕರೆಕ್ಟಾಗಿ ಅಲ್ಲಿಂದ ಬಂದ್ರೆ ಒಂದ್ ಕಡೆ ಚರಂಡಿ ಮಾಡಿ ಸಾಕು, ನೀಟಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮಾಡೋ ರೀತಿ ಮಾಡಿದ್ರೆ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಥ್ಯಾಂಕ್ ಯು. ಓಕೆ. ನೋಡಿ ಗಾಡಿ ಹೆಂಗ್ ಬರ್ತಾ ಇದೆ ಅಂತ. ಈ ಗುಂಡಿಗಳನ್ನ ತಪ್ಪಿಸ್ಕೊಂಡು ಹೋಗೋದೇ ದೊಡ್ಡ ಚಾಲೆಂಜ್. ಎಷ್ಟು ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡ. ರಸ್ತೆ ನೋಡಿದ್ರಲ್ಲ ಯಾವ ತರ ಇದೆ ಅಂತ. ಇದು ಇವತ್ತಿಂದ ಶುರುವಾಗಿದಲ್ಲ, ಇದು ನಾವು ಸಾಧಾರಣ ಒಂದು 8 ವರ್ಷ 8 ವರ್ಷವಾಗ ಇದೇ ತರ ಇದೆ. ಇದ್ರ ಬಗ್ಗೆ ಯಾವ್ದು ಶಾಸಕರಾಗ್ಲಿ, ಹಳೆ ಶಾಸಕರಾಗ್ಲಿ, ಹೊಸ ಶಾಸಕರಾಗ್ಲಿ ಯಾವ್ದಾದ್ರು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. ಇದೊಂದು ಸಲ ನೋಡುವ, ಈ ವರ್ಷ ಮಳೆಗಾಲ ಕಳೆದು ಮುಂದಿನ ವರ್ಷ ಮಾಡ್ತಾರೆ ಅಂತ ಅದಕ್ಕೂ ನಾವು ಕಾಯ್ತಾ ಇದ್ದೀವಿ. ಏನ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ನಿಮ್ ಗಾಡಿಗೆ, ಜನಗಳಿಗೆ? ಹೊಸ ಗಾಡಿ ತಗೊಂಡು 1 ವರ್ಷ ಆಗಿದೆ ಅಷ್ಟೇನೆ. ನಾವು 3 ಸಲ ಗಾಡಿ ಕೆಲಸ ಮಾಡ್ಸ್ಕೊಂಡ್ ಬಂದಿದ್ದೀವಿ. ಅದು ಈ ರಸ್ತೆಯಲ್ಲಿ ನಾವು ಸೋಮವಾರಪೇಟೆ ರೋಡಿಗೆ ಹೋಗ್ತೀವಿ ಬಾಡಿಗೆಗೆ, ಈ ರಸ್ತೆಯಲ್ಲೇ ಹೋಗ್ಲಿಕ್ಕೆ ನಮ್ಗೆ ಹತ್ರ ಅಂತ ಹೋಗ್ತೇವೆ. ಆದ್ರೆ ಈ ಪರಿಸ್ಥಿತಿ ನಾವು ಹೋಗ್ತು ನಮ್ಮ ದುಡ್ಡು ಗಾಡಿ ಲೋನ್ ಕಟ್ಟಿ ಮತ್ತೆ ಪುನಃ ಈ ಗಾಡಿ ಕೆಲಸಕ್ಕೆ ದುಡ್ಡು ಖರ್ಚು ಮಾಡೋ ತರ ಪರಿಸ್ಥಿತಿ ಬಂದಿದೆ ನಮ್ಗೆ ಇವಾಗ. ಸುಮಾರು ವರ್ಷಗಳು ಈ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ನೋಡಿ, ಇದಕ್ಕೆ ಎಲ್ಲಾ ತರ ಹೇಳಿ ಆಯ್ತು, ಪ್ರತಿಯೊಂದು ಅರ್ಜಿನೂ ಕೊಟ್ಟಾಗಿದೆ. ಆದ್ರೆ ಯಾರು ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ. ನಗರಸಭೆಯವರಿಗಂತೂ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಏನಿದೆ ಅಂತ ನಾವು ನಿಮ್ಮ ಹತ್ರ ಹೇಳಿದೀವಿ. ನಿಮ್ಮಿಂದ ಆದ್ರೆ ಮುಂದೆ ಏನಾದ್ರೂ ನಡೆಯುತ್ತೆ ತರ ಆಗಿದ್ರೆ ನಮಗೆ ಒಂದು ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಸರ್ ಹೆಂಗಿದ್ದೀರಿ? ಪರವಾಗಿಲ್ಲ. ರೋಡ್ ಬಗ್ಗೆ ಒಂದು 4 ಒಳ್ಳೆ ಮಾತು ಹೇಳಿ. ರೋಡ್ ಏನನ್ನ ಇದು ರೋಡ್ ಏನ್ ಹೇಳಿ ಪ್ರಯೋಜನ ಇಲ್ಲ, ಆಗದೇ ಇಲ್ಲ. ಏನ್ 2 ವೀಲರ್ 3 ವೀಲರ್ ಅಂತೂ ಆಗದೇ ಇಲ್ಲ. ಏನ್ ಸಮಸ್ಯೆ? ಈ ರೋಡ್ ಅಂತಲ್ಲ, ಎಲ್ಲಾ ರೋಡು ಯಾಕೆ ಸರಿ ಆಗ್ತಾ ಇಲ್ಲ? ಯಾಕೆ ಸರಿ ಆಯ್ತಿಲ್ಲ ಅಂತಂದ್ರೆ ನಮ್ಮ ಮಂತ್ರಗೌಡ ಅದಕ್ಕೆ ಇಂಟ್ರೆಸ್ಟ್ ತೆಗಿಬೇಕು. ಈಗ ಆಗೋದಿಲ್ಲ, ಮಳೆಗಾಲ ಅಲ್ಲ. ಮಳೆಗಾಲಕ್ಕಿಂತ ಮುಂಚೆ ಅವಕಾಶ ಇತ್ತಲ್ಲ, ಅವಕಾಶ ಇತ್ತು, ಸೊ ಏನೋ ಗೊತ್ತಿಲ್ಲ. ಈ ಮೊದಲು ಮಾಡ್ತಾರೆ ಅವರು, ಏನೋ ಇದೊಂದು ಈ ರೋಡ್ ಏನು ಮುಟ್ಟಿ ಇಲ್ಲ. ಅದೆಲ್ಲ ಅವರ ಮೇನ್ ರೋಡ್ ಇದು. ಹೌದೌದು, ಅವ್ರ ಕಡೆ ಮಡಿಕೆ ಅವ್ರ ಊರ್ ಕಡೆ ಹೋಗೋ ರೋಡ್ ಮೇನ್. ಆಗ ಅವರು ಸ್ವಲ್ಪ ಇಂಟ್ರೆಸ್ಟ್ ತೆಗೆದ್ಬಿಟ್ಟು ಮಾಡ್ಬೇಕು. ಜನರಿಗೂ ಸಮಸ್ಯೆ ಆಗ್ತದೆ, ಜನರಿಗೆ ಸುಮಾರು ಸಮಸ್ಯೆ ಅರ್ಥ ಆಗ್ಬೇಕಲ್ಲ ಅವ್ರು. ಅಲ್ಲ, ಈಗ ಏನು ಮುಟ್ಲಿಕ್ಕೂ ಆಗೋದಿಲ್ಲ ಮಳೆಗೋಸ್ಕರ. ಏನಾದ್ರೂ ಅವ್ರ ಇಂಟ್ರೆಸ್ಟ್ ತೆಗೆದ್ಬಿಟ್ಟು ಮಾಡ್ಬೇಕು. ಈಗ ಮಳೆಗಾಲಕ್ಕಿಂತ ಮುಂಚೆ ಕೂಡ ಅವಕಾಶ ಇತ್ತು, ಜನ ಕೂಡ ಕೇಳ್ತಾ ಇದ್ರು. ಅವಕಾಶ ಇತ್ತು, ಮಾಡಿಲ್ಲ. ಅದೆಲ್ಲ ಅವರ ಮೇನ್ ರೂಟ್ ಇದು, ಮಡಿಕೇರಿ ಸೋಮವಾರಪೇಟೆ ಆ ಕಡೆ ಇದು. ನಿಮಗೆ ಗಾಡಿ ಓಡಿಸೋದಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ? ಫುಲ್ ಪ್ರಾಬ್ಲಮ್, ಯಾವ ಸೈಡು ಹೋಗ್ಲಿಕ್ಕೂ ಆಗೋದಿಲ್ಲ. ನಿಮ್ಗೆ ಎಲ್ಲೇ ದಾಟೋದ್ರಿಂದ ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತಲ್ಲ. ಈಗ ನಾವು ಇದರಲ್ಲಿ ಹೋಗುವಾಗ, ದೋಣಿಯಲ್ಲಿ ಹೋಗುವಾಗ ಹೋಗ್ಬೇಕು. ಹೌದು, ಆ ಕಡೆ ಈ ಕಡೆ ನೀರಿದೆ, ನೀರು ಮಾತ್ರ ಆದ್ರೂ ಪರವಾಗಿಲ್ಲ, ಗುಂಡಿ ನೀರು ಎಲ್ಲ ಯಾವ ರೋಡು ಇಲ್ಲ, ಯಾವ ರೋಡು ಇಲ್ಲ. ನೀವೇನ್ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ? ಅವರು ಸ್ವಲ್ಪ ಇಂಟ್ರೆಸ್ಟ್ ತೆಗಿಬೇಕು. ಆದ್ರೂ ಮಾಡ್ತಾರೆ ಅವರು. ಜನರು ಗೆಲ್ಸಿದಾರೆ, ಜನರ ಕಷ್ಟಕ್ಕೆ ಸ್ಪಂದಿಸಬೇಕು, ಸ್ವಲ್ಪ ಸಂಧಿಸಬೇಕು. ನೋಡ್ಲಿ ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಬ್ದುಲ್ ರೆಹಮಾನ್, ಮಡಿಕೇರಿ. ಮಡಿಕೇರಿ. ಥ್ಯಾಂಕ್ ಯು. ಇದು ಹೋಗಿ ಬನ್ನಿ ಸರ್. ಇದು ಅಬ್ದುಲ್ ರೆಹಮಾನ್ ಅವರು ಮಾತ್ರ ಕರೆಕ್ಟ್ ತೂಕದ ಮಾತು ಹೇಳಿದ್ರು. ನಿತ್ಯದ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದ್ರೆ ಜನ ಖುಷಿಯಿಂದ ಮಾತಾಡ್ಕೊಳ್ತಾರೆ, ಮಾಡ್ತಾರ ಅಂತ. ಬಟ್ ಈ ಸಮಸ್ಯೆಗೆ ಪರಿಹಾರ ಯಾವಾಗ ಅನ್ನೋ ದೊಡ್ಡ ಪ್ರಶ್ನೆ. ಒಬ್ರು ಆಟೋ ಚಾಲಕರು ಮಾತಾಡ್ತಾ ಹೇಳಿದ್ರು, ಇದು ಮಂತ್ರಗೌಡ ಅವರ ಮನೆಗೆ, ಅವರ ಕ್ಷೇತ್ರಕ್ಕೆ ಊರಿಗೆ ಹೋಗುವಂತ ರಸ್ತೆ, ಅದನ್ನ ಆ ನಿಟ್ಟಿನಲ್ಲಿ ಅವರು ಗಮನ ಹರಿಸಬೇಕಿತ್ತು, ಮಾಡಲಿಲ್ಲ ಅಂತ. ಇನ್ನೊಂದು, ನಾವು ಈ ಸಮಸ್ಯೆನ ಹೇಳಿದಾಗ ನೀವು ಖಂಡಿತವಾಗಿಯೂ ಯಾವ ರೀತಿ ಡಿಸ್ಕಷನ್ ಆಗುತ್ತೆ ಅಂತ ನನಗೆ ಗೊತ್ತೇ ಇದೆ. ಯಾಕಂದ್ರೆ ನಾವು ಇದನ್ನ ಸಮಸ್ಯೆನ ಹೇಳಿದಾಗ ನೀವು ಕಾಂಗ್ರೆಸ್ ವಿರೋಧಿ, ಆಡಳಿತ ವ್ಯವಸ್ಥೆ ವಿರೋಧಿ ಅಂತ ಹೇಳ್ತೀರಿ. ಸಮಸ್ಯೆ ಇಲ್ಲ, ಬಿಜೆಪಿ ಅವರು ಇದನ್ನ ಒಂದಷ್ಟು ಕೊಂಡಾಡ್ಬೋದು, ಇವರು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಬಟ್ ಸಮಸ್ಯೆನ ಹೇಳೋದಕ್ಕೆ ನಮ್ಗೆ ಯಾವುದೇ ಹಿಂಜರಿಕೆಲ್ಲ, ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಬಟ್ ನಾವು ವಾಸ್ತವತೆ ಈ ರೀತಿ ಇದೆ, ಚಿತ್ರವನ್ನು ತೋರಿಸಿದೀವಿ. ನಮಗೆ ಯಾರನ್ನ ಹೊಗಳಿ ಏನ್ ಮಾಡ್ಬೇಕಾಗಿಲ್ಲ, ಯಾರನ್ನ ತೆಗಳಿ ಮಾಡ್ಬೇಕಾಗಿಲ್ಲ. ಆದ್ರೆ ಸಮಸ್ಯೆಗಳನ್ನು ಸಮಸ್ಯೆ ಅಂತ ಹೇಳೋದಕ್ಕೂ ಕೂಡ ನಮಗೆ ಹಿಂಜರಿಕೆ ಇಲ್ಲ. ಹಾಗಾಗಿ ಈ ರೀತಿ ಇದೆ ಚಿತ್ರಣ. ಮಳೆಗಾಲದಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಎಷ್ಟು ದಿನ ಇದನ್ನ ಜನ ಅನುಭವಿಸ್ಬೇಕು ಗೊತ್ತಿಲ್ಲ. ಜನರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನಿಮ್ ಜೊತೆಗೆ ಹಂಚಿಕೊಳ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಜನ ಮಾತಾಡಬೇಕು, ಜನ ಕೂಡ ಮಾತಾಡೋದಿಲ್ಲ. ನೋಡುವ. ಥ್ಯಾಂಕ್ ಯು.